ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಇದೊಂದು ಅದ್ಭುತವಾದ ಅವಕಾಶ. ಕಲ್ಯಾಣ ಕರ್ನಾಟಕದಲ್ಲಿ ಉದ್ಯೋಗ ಸೃಷ್ಟಿ ಅತಿ ಅಗತ್ಯವಾದ ಒಂದು ಅವಶ್ಯಕತೆ. ಆ ನಿಟ್ಟಿನಲ್ಲಿ ಜಿಲ್ಲಾಡಳಿತ, ಮಾನ್ಯ ಜಿಲ್ಲಾಧಿಕಾರಿಯವರು, ಮಾನ್ಯ ನಮ್ಮ ZPC ಅವರವರು ಒಂದು ತಂಡವಾಗಿ, ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಯವರು ಸಹ ಈ ತಂಡದಲ್ಲಿ ಸಕ್ರಿಯರಾಗಿ ಪಾಲ್ಗೊಂಡು ಯುವ ಪೀಳಿಗೆಗೆ ಇಂದಿನ ದಿನದ ಪ್ರಮುಖ ಅಗತ್ಯ ಒಂದು ಉದ್ಯೋಗ. ನಾನು ಈಗ ತಾನೇ ಈ ಉದ್ಯೋಗ ಮೇಳದಲ್ಲಿ ಪಾಲ್ಗೊಳ್ಳುತ್ತಿರುವ ವಿವಿಧ ಕಂಪನಿಗಳಿರ್ಬೋದು, ಬೇರೆ ಬೇರೆ ತರ ಫರ್ಮ್ಗಳಿರ್ಬೋದು, ಅದರ ಪ್ರೊಫೈಲ್ ನೋಡ್ತಾ ಇದ್ದೆ. ಬಹಳ ಉತ್ತಮವಾದ ರಿಕ್ರೂಟರ್ಸ್ನ ಸುಮೇರ್ ಅವರ ನಾಯಕತ್ವದಲ್ಲಿ ಎಲ್ಲ ಜನಪ್ರತಿನಿಧಿಗಳ ಸಹಕಾರದೊಂದಿಗೆ ಈ ಒಂದು ಉದ್ಯೋಗ ಮೇಳ ಆಯೋಜಿಸಿದ್ದಾರೆ. ನಾನು ಪ್ರೊಫೈಲ್ಸ್ ನೋಡ್ತಿದ್ದಾಗ ಕ್ಯಾಂಡಿಡೇಟ್ ಸಹ ಬಹಳ ಉತ್ತಮವಾದ, ಮೆಜಾರಿಟಿ ಆಫ್ ಜಮ್ ಆರ್ B.Tech ಇದ್ದಾರೆ ಅಂಡ್ ದೇ ಹ್ಯಾವ್ ಡನ್ ವಂಡರ್ಫುಲ್ ಪ್ರಾಜೆಕ್ಟ್ಸ್ ಇನ್ AML, ಬೇರೆ ಬೇರೆ ರೀತಿಯ ಸ್ಟ್ರೀಮ್ಸ್ ಅಲ್ಲಿ ಏನು ನಮ್ಮ ದೇಶದ ಮುಂದಿನ ಭವಿಷ್ಯ ರೂಪಿಸುವ ಒಂದು ಯುವ ಸಮುದಾಯ ಇಲ್ಲಿ ಬಂದಿದೆ. ಎಂಟೈರ್ ನಮ್ಮ ಸಭಾಂಗಣ ಕಿಕ್ಕಿರಿದು ಇನ್ನೂ ಹೆಚ್ಚಿನ ಜನ ಇಲ್ಲಿದ್ದಾರೆ. ಸುಮೇರ್ ಅವರೊಂದಿಗೆ ನಾನೊಂದು ರಿಕ್ವೆಸ್ಟ್ ಮಾಡಿದೆ, ಇಂದಿನ ದಿನ ಎಷ್ಟು ಜನ ಪ್ಲೇಸ್ ಆಗ್ತಾರೆ, ಅದು ಬಹಳ ನಮ್ಮ ಇಡೀ ಜಿಲ್ಲೆಗೆ ಒಂದು ಅತಿ ಹೆಮ್ಮೆಯ ಒಂದು ಸಂಗತಿ. ಇನ್ನು ಯಾರಿಗಾದ್ರೂ ಪ್ಲೇಸ್ಮೆಂಟ್ ಆಗಿಲ್ಲ ಅಂದ್ರೆ ಏನಾದ್ರು ಟ್ರೈನಿಂಗ್ ರಿಕ್ವೈರ್ಮೆಂಟ್ಸ್ ಇದೆಯಾ ಅದನ್ನ ನೋಡಿ, ಅಥವಾ ನಾವು ಏನಾದ್ರು ವಲಯನ ದೊಡ್ಡದು ಮಾಡಿ ಬೆಂಗಳೂರು ಮಟ್ಟದಿಂದ ಏನಾದ್ರು ಅವಕಾಶಗಳು ಸಿಗುತ್ತಾ, ಬೇರೆ ವಲಯ ಮಟ್ಟದಲ್ಲಿ ನಮ್ಮ ರೀಜನಲ್ ಕಮಿಷನರ್ ಅವರ ವ್ಯಾಪ್ತಿಯಲ್ಲಿ ಏನಾದ್ರು ಅವಕಾಶಗಳು ಸಿಗುತ್ತಾ ಅದು ನೋಡಿ ಡಿಜಿಟೈಸ್ ಮಾಡಿ ಪ್ರೊಫೈಲ್ಸ್ ನ ಫಾರ್ವರ್ಡ್ ಮಾಡೋಣ ಅಂತ ಅವರು ಅದಕ್ಕೆ ಬಹಳ ಖುಷಿಯಿಂದ ಸಮರ್ಥಿಸಿದ್ದಾರೆ. ಹಾಗಾಗಿ ಯುವ ಪೀಳಿಗೆ ಇದರ ಈ ಒಂದು ಸುವರ್ಣ ಅವಕಾಶದ ಸಂಪೂರ್ಣ ಲಾಭ ಪಡೆದುಕೊಂಡು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಮೆಜಾರಿಟಿ ಜನ ಇವತ್ತು ಪ್ಲೇಸ್ ಆದ್ರೆ ಅದು ನಮಗೆ ಅತ್ಯಂತ ಸಂತೋಷದ ಒಂದು ಗಳಿಗೆ, ಅತ್ಯಂತ ಹೆಮ್ಮೆಯ ಸಂಗತಿ. ಅಪ್ಪಿತಪ್ಪಿ ಪ್ಲೇಸ್ ಆಗಿಲ್ಲ ಅಂದ್ರೆ ಯಾರು ನಿರಾಶರಾಗುವ ಅಗತ್ಯ ಇಲ್ಲ. ಸುಮೇರ್ ಅವರ ತಂಡ ಸಂಪೂರ್ಣವಾಗಿ ಸನ್ನದ್ಧವಾಗಿದೆ. ನಾವು ವಲಯ ಮಟ್ಟದಲ್ಲಿರುವ ಅವಕಾಶಗಳನ್ನ ಪ್ರಯತ್ನ ಪಡ್ತೇವೆ, ರಾಜ್ಯ ಮಟ್ಟದಲ್ಲಿರುವ ಪ್ರಯತ್ನಗಳನ್ನ ಸಹ ನಾವು ಅದಕ್ಕೆ ಪ್ರಯತ್ನ ಪಡ್ತೇವೆ. ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಭವ್ಯ ಭಾರತದ ಭವಿಷ್ಯ ನಿರ್ಮಾಣ ಮಾಡುವ ಒಂದು ಕಾರ್ಯ ತಮ್ಮೆಲ್ಲರಿಂದ ಆಗಲಿ ಅಂತ ಆಶಿಸ್ತಾ ನನಗಿದೊಂದು ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನ. ನಿರಂತರವಾಗಿ ಅಪ್ಡೇಟ್ ಮಾಡ್ಕೊಡಿ. ನಿಮ್ಗೆ ಅಂದ್ರೆ ಇನ್ನೊಂದು ಲಾಸ್ಟ್ ಕೊನೆಯಲ್ಲಿ ಇನ್ನೊಂದು ಪಾಯಿಂಟ್ ಏನಂದ್ರೆ, ಇದೆಲ್ಲಕ್ಕಿಂತ ನಿಮ್ಗೆ ಆತ್ಮವಿಶ್ವಾಸ ಇರಬೇಕು. ಆತ್ಮವಿಶ್ವಾಸ ಅಂದ್ರೆ ಏನು? ಸೆಲ್ಫ್ ಕಾನ್ಫಿಡೆನ್ಸ್ ಅಂತ ನಾವು ಇಂಗ್ಲಿಷ್ ಅಲ್ಲಿ ಹೇಳ್ತೀವಿ. ಸೆಲ್ಫ್ ಕಾನ್ಫಿಡೆನ್ಸ್ ಇದ್ರೆ ಯಾವ ಇಂಟರ್ವ್ಯೂ ಬೇಕು, ಯಾವ ಜಾಬ್ ಬೇಕು, ನೀವು ಅದರಲ್ಲಿ ಸಕ್ಸಸ್ ಆಗಬಹುದು. ನಿಮ್ಗೆ ನಿಮ್ಮಲ್ಲಿ ಸ್ಕಿಲ್ ಇದ್ರೇನು ಕಾನ್ಫಿಡೆನ್ಸ್ ಇಲ್ಲ ಅಂದ್ರೆ ಹೇಳಕ್ಕೆ ಆಗಲ್ಲ, ನಿಮ್ಮ ಸ್ಕಿಲ್, ನಿಮ್ಮ ಟ್ಯಾಲೆಂಟ್ ತೋರ್ಸಕ್ಕೆ ಆಗಲ್ಲ. ಸೊ ದಯವಿಟ್ಟು ನಿಮ್ಮ ಡಿಗ್ರಿ ಜೊತೆ ಸ್ಕಿಲ್ ಡೆವಲಪ್ಮೆಂಟ್ ಅಂಡ್ ಸೆಲ್ಫ್ ಕಾನ್ಫಿಡೆನ್ಸ್ ಇದೆಲ್ಲ ನೀವು ಅನುಸರಿಸಿದ್ರೆ 100% ನಿಮಗೆ ನಿಮ್ಮ ಜೀವನದಲ್ಲಿ ಸಕ್ಸಸ್ ಸಿಗುತ್ತೆ. ಮತ್ತು ಮುಂದಿನ ದಿನಗಳಲ್ಲಿ ಈ ನಮ್ಮ ಭಾರತ ದೇಶಕ್ಕೆ ನೀವು ಕಾಂಟ್ರಿಬ್ಯೂಟ್ ಮಾಡಬಹುದು, ರಾಷ್ಟ್ರ ನಿರ್ಮಾಣಕ್ಕಾಗಿ ನೀವು ಕಾಂಟ್ರಿಬ್ಯೂಟ್ ಮಾಡಬಹುದು. ಬರೀ ಈ ಒಂದು ಜಾಬ್, ನಾನು ಪ್ರೈವೇಟ್ ಜಾಬ್ ಮಾಡಿದ್ರೆ ನಾನು ನನ್ನ ಕುಟುಂಬಕ್ಕೆ ಕಾಂಟ್ರಿಬ್ಯೂಟ್ ಮಾಡಲ್ಲ, ನಾನು ದೇಶದ GDP ಕಾಂಟ್ರಿಬ್ಯೂಟ್ ಮಾಡ್ತೀನಿ ಅಲ್ವಾ? ಆ ತರ ಯೋಚನೆ ಇರಬೇಕು ನಿಮಗೆ. ದಯವಿಟ್ಟು ಎಲ್ಲರೂ ಚೆನ್ನಾಗಿ ಇದರಲ್ಲಿ ಭಾಗವಹಿಸಿ ಮತ್ತು ನಿರಾಶೆ ಆಗಬಾರ್ದು. ಒಳ್ಳೆ ಅಪರ್ಚುನಿಟೀಸ್ ಇನ್ನೂ ಇರುತ್ತೆ, ನೀವು ಹುಡುಕ್ಬೇಕು, ಕರೆಕ್ಟ್ ಆಗಿ ಕೆಲಸ ಮಾಡಬೇಕು. ಇನ್ನೊಂದು ರಿಕ್ವೆಸ್ಟ್ ಎಲ್ಲರಿಗೆ, ತುಂಬಾ ಜನರಿಗೆ ನಾವು ರಿಕ್ವೆಸ್ಟ್ ಲೆಟರ್, ಆಫರ್ ಲೆಟರ್ಸ್ ಕೊಡ್ತೀವಿ, ಅವರು ಕರೆಕ್ಟ್ ಆಗಿ ಜಾಯಿನ್ ಆಗಿ ಕೆಲಸ ಮಾಡಬೇಕು, ಬಿಟ್ಬಾರ್ದು. ಸೊ ದಯವಿಟ್ಟು ಇದು ಗಮನ ಹರಿಸಿ. ತಮ್ಮ ಎಲ್ಲರಿಗೆ ನಮ್ಮ ಜಿಲ್ಲಾಡಳಿತ ವತಿಯಿಂದ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಕಂಪನಿಗಳಿಗೆ ಒಳ್ಳೆಯ ಸ್ಕಿಲ್ಗಳನ್ನ, ಕೌಶಲ್ಯಗಳನ್ನ ಹೊಂದಿರತಕ್ಕಂತಹ ಅಭ್ಯರ್ಥಿಗಳು ಅಥವಾ ಉದ್ಯೋಗಾಂಕ್ಷಿಗಳು ಸಿಗ್ತಾ ಇಲ್ಲ. ಇನ್ನೊಂದು ಕಡೆ ಉದ್ಯೋಗದ ಅವಲಂಬನೆ ಅಥವಾ ಅವಶ್ಯಕತೆ ಇರ್ತಕ್ಕಂತಹ ಅಭ್ಯರ್ಥಿಗಳಿಗೆ ಉದ್ಯೋಗ ಸಿಗ್ತಾ ಇಲ್ಲ. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತಿನ ಒಂದು ಉದ್ಯೋಗ ಮೇಳ ಏನಿದೆ, 66 ಕಂಪನಿಗಳಿಗೆ 6,000 ಅಭ್ಯರ್ಥಿಗಳಿಗೆ ಒಂದು ಒಳ್ಳೆ ವೇದಿಕೆಯನ್ನ ಕಲ್ಪಿಸಿಕೊಟ್ಟಿದೆ. ನಾವು ಬಹಳಷ್ಟು ಬಾರಿ ಅನ್ಕೊಳ್ತೀವಿ, ಒಂದು ಒಳ್ಳೆ ಎಜುಕೇಶನ್
ಪಡೆದ ತಕ್ಷಣ, ಒಂದು ಒಳ್ಳೆ ಡಿಗ್ರಿ ಪಡೆದ ತಕ್ಷಣ ನಮಗೆ ಜಾಬ್ ಗ್ಯಾರಂಟಿ ಆಗ್ಬಿಡುತ್ತೆ ಅಂತೇಳಿ. ಆದ್ರೆ ಅದು ಖಂಡಿತ ಇವತ್ತಿನ ಒಂದು ಕಂಪ್ಯೂಟರ್ ಯುಗದಲ್ಲಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮೆಷಿನ್ ಲರ್ನಿಂಗ್ ಯುಗದಲ್ಲಿ ಅದು ಬಹಳ ಮಿಥ್ಯ ಅಂತ ಒಂದು ಸಾಬೀತಾಗ್ತಾ ಇದೆ. ಬರೀ ಡಿಗ್ರಿಗಳು ಅಥವಾ ಸರ್ಟಿಫಿಕೇಟ್ಗಳು ಇದ್ರೆ ಮಾತ್ರ ಸಾಲದು, ಜಾಬ್ ರೆಡಿನೆಸ್ ಅಂತ ಹೇಳ್ತೀವಿ. ಅಂತಂದ್ರೆ ಆ ಒಂದು ಉದ್ಯೋಗಕ್ಕೆ ನಾನು ಯಾವ ರೀತಿಯಾಗಿ ಅರ್ಹನಾಗಿದ್ದೀನಿ ಅಥವಾ ಅರ್ಹಳಾಗಿದ್ದೀನಿ ಅಂತಕ್ಕಂಥದ್ದು. ಆ ಅರ್ಹತೆಯನ್ನ ನಾವು ಪಡ್ಕೊಂಡಾಗ ಮಾತ್ರ ನಾವು ಆ ಒಂದು ಉದ್ಯೋಗವನ್ನ ಗಿಟ್ಟಿಸ್ಲಿಕ್ಕೆ ಸಾಧ್ಯ. ಹಿಂದೆಲ್ಲ ಒಂದು ಮಾತಿತ್ತು, ಉದ್ಯೋಗ ಪುರುಷ ಲಕ್ಷಣಂ ಅಂತ. ಅಂದ್ರೆ ಅದು ಪುರುಷರಿಗೆ ಮಾತ್ರ ಸೀಮಿತವಾಗಿ ಅಂತಲ್ಲ, ಪ್ರಾಯಶಃ ಇವತ್ತಿನ ದಿನಗಳಲ್ಲಿ ನಾವೊಂದು ಈಕ್ವಾಲಿಟಿ ಸಮಾಜವನ್ನ, ಏನು ಸಮಾನತೆ ಸಮಾಜವನ್ನ ಸೃಷ್ಟಿ ಮಾಡ್ತಾ ಇದ್ದೀವಿ. ಇದರಲ್ಲಿ ಮಹಿಳೆಯರು ಕೂಡ ಪುರುಷರಿಗಿಂತ ಯಾವುದೇ ರೀತಿ ಹಿಂದೆ ಇಲ್ಲ ಅನ್ನೋ ಒಂದು ಕಲ್ಪನೆಯಲ್ಲಿ ಹೇಳೋದಾದ್ರೆ ಉದ್ಯೋಗ ಮನುಷ್ಯ ಲಕ್ಷಣಂ ಅಂತ ಹೇಳ್ಬೋದು. ಹಾಗಾಗಿ ತಾವೆಲ್ಲರೂ ಕೂಡ ಇವತ್ತಿನ ದಿನ ಬಹಳಷ್ಟು ಆಕಾಂಕ್ಷೆಗಳನ್ನ, ನಿರೀಕ್ಷೆಗಳನ್ನ ಇಟ್ಕೊಂಡು ಈ ಒಂದು ಉದ್ಯೋಗ ಮೇಳದಲ್ಲಿ ಭಾಗವಹಿಸಿದಿರಿ. ಬಹಳಷ್ಟು ಜನರಿಗೆ ಇಲ್ಲಿ ಉದ್ಯೋಗ ಸಿಗ್ಬೋದು, ಇನ್ನೂ ಕೆಲವರಿಗೆ ಉದ್ಯೋಗ ಸಿಗದೆ ಹೋಗ್ಬೋದು. ಉದ್ಯೋಗ ಸಿಕ್ಕವರು ಕೂಡ ನಿಮ್ಮ ಒಂದು ಸ್ಕಿಲ್ ಅನ್ನ ಅಪ್ಗ್ರೇಡ್ ಮಾಡ್ಕೊಂಡು ಇರಲೇಬೇಕಾಗುತ್ತೆ. ಅಂದ್ರೆ ಇವತ್ತಿನ ಜಾಬ್ ಮಾರ್ಕೆಟ್ ಹೇಗಿದೆ ಅಂತಂದ್ರೆ, ವಿಶೇಷವಾಗಿ ಪ್ರೈವೇಟ್ ಸೆಕ್ಟರ್ ಗಳಲ್ಲಿ ನೀವು ನಿಮ್ಮ ಒಂದು ಜಾಬ್ ರೆಡಿನೆಸ್ ಅನ್ನ, ನಿಮ್ಮ ಸ್ಕಿಲ್ ಸೆಟ್ ಅನ್ನ ಕಂಟಿನ್ಯೂಸ್ ಆಗಿ ಇಂಪ್ರೂವ್ ಮಾಡ್ಕೊಳ್ತಾ ಇರಲೇಬೇಕು. ಆಗಿದ್ದಾಗ ಮಾತ್ರ ನೀವು ಕಂಪನಿಯಲ್ಲಿ ಉಳಿಲಿಕ್ಕೆ ಸಾಧ್ಯ. ಒಂದು ಕಂಪನಿಯಿಂದ ಇನ್ನೊಂದು ಕಂಪನಿಗೆ ಒಂದು ಹೆಚ್ಚಿನ ಒಂದು ನಿರೀಕ್ಷೆ ಇಟ್ಕೊಂಡು ಮೂವ್ ಆಗಲಿಕ್ಕೆ ಸಾಧ್ಯ. ಹಾಗಾಗಿ ಯಾರು ಜಾಬ್ ಸಿಗ್ತಾರೆ ಅವರು ಇಲ್ಲಿಗೆ ನನಗೆ ಜಾಬ್ ಸಿಕ್ತು, ನಾನು ಲೈಫಲ್ಲಿ ಸೆಟ್ ಆಗಿದ್ದೀನಿ ಅಂತ ಭಾವಿಸೋದು ಬೇಡ. ಪ್ರೈವೇಟ್ ಸೆಕ್ಟರ್ ತುಂಬಾ ಕಟ್ ಥ್ರೋಟ್ ಕಾಂಪಿಟೇಷನ್ ಇರುತ್ತೆ, ತುಂಬಾ ಸ್ಪರ್ಧಾತ್ಮಕ ಜಗತ್ತಿರುತ್ತೆ. ಆ ನಿಟ್ಟಿನಲ್ಲಿ ತಾವು ನಿರಂತರವಾಗಿ ಆಯ್ದಂತಹ ಏನು ರಂಗ ಇದೆ, ಆಯ್ದಂತಹ ಇಲಾಖೆ ಇದೆ, ಅದರಲ್ಲಿ ಏನೇನು ಹೊಸ ಹೊಸ ಟೆಕ್ನಾಲಜಿಗಳು ಬರ್ತಾ ಇದಾವೆ, ತಂತ್ರಜ್ಞಾನಗಳು ಬರ್ತಿದಾವೆ, ಅದ್ರ ಬಗ್ಗೆ ತಾವು ಹೆಚ್ಚು ಹೆಚ್ಚು ಜ್ಞಾನವನ್ನು ಪಡೆದುಕೊಂಡು, ಹೆಚ್ಚು ಸ್ಕಿಲ್ ಸೆಟ್ ಅನ್ನ ಪಡೆದುಕೊಂಡು ಇರ್ಬೇಕಾಗ್ತದೆ. ಅದೇ ರೀತಿ ಯಾರು ಜಾಬ್ ಅನ್ನ ಇವತ್ತು ಪಡೆಯಲಿಕ್ಕೆ ಸಾಧ್ಯ ಆಗಲ್ಲ ಅವರು ಕೂಡ ನಿರಾಶೆಯಾಗದೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ತಾವು ಆ ಜಾಬ್ ರೆಡಿನೆಸ್ ಅನ್ನ ಪಡ್ಕೋಬೇಕು. ಅಂತಂದ್ರೆ ನಾವು ಮೊಲ ಮತ್ತು ಆಮೆ ಕಥೆಯನ್ನು ಕೇಳಿದೀವಲ್ಲ, ಮೊಲ ಫಸ್ಟ್ ಓಡೋಗುತ್ತೆ, ಅದರರ್ಥ ಮೊಲ ಫಸ್ಟ್ ವಿನ್ ಆಗಲ್ಲ, ಅಲ್ಟಿಮೇಟ್ಲಿ ವಿನ್ ಆಗಲ್ಲ. ಆಮೆ ನಿಧಾನವಾಗಿ ಹೋದ್ರು ಕೂಡ ಅಲ್ಟಿಮೇಟ್ಲಿ ಆಮೆ ವಿನ್ ಆಗುತ್ತೆ. ಹಾಗಾಗಿ ಇವತ್ತು ಕೆಲಸ ಸಿಗದಿದ್ರು ಕೂಡ ತಾವು ನಿರಾಶೆಯಾಗಬಾರ್ದು. ನಿರಾಶೆಯಾಗದೆ ಹೆಚ್ಚಿನ ಒಂದು ವರ್ಕ್ ಅನ್ನ ಮಾಡಿ, ಹೊಸ ಹೊಸ ಸ್ಕಿಲ್ ಸೆಟ್ ಅನ್ನ ತಗೊಳ್ಳಿ, ಹೊಸ ಹೊಸ ಪ್ರೋಗ್ರಾಮ್ಗಳನ್ನ ಕಲ್ತ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.